ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳಲು ಉತ್ತರ ಕರ್ನಾಟಕದಲ್ಲಿ ಗೇಮ್ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ಇನ್ನು ನಿಧಾನವಾಗಿ ಯತೀಂದ್ರ ಕೂಡ ಫೀಲ್ಡ್ಗಿಳಿದು ಸಿಎಂ ಕುರ್ಚಿಯನ್ನು ಉಳಿಸೋದಕ್ಕೆ ತಂತ್ರಗಳನ್ನು ರೂಪಿಸ್ತಾ ಇದ್ದಾರಾ? ಸಿದ್ದರಾಮಯ್ಯರ ರಕ್ಷಣೆಗೆ ನಿಂತ ಚಾಣಕ್ಯ, ಯುವ ಚಾಣಕ್ಯ ಯತೀಂದ್ರ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಉತ್ತರ ಕರ್ನಾಟಕದಲ್ಲಿ ಬಿಗ್ ಗೇಮ್ ಅನ್ನು ಆಡಲಾಗ್ತಾ ಇದೆಯಾ? ಶಾಂತವಾಗಿದ್ದ ಪವರ್ ಶೇರಿಂಗ್ ವಿಚಾರ ಸ್ಫೋಟಗೊಳ್ಳುವ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯರ ಕುರ್ಚಿ ಭದ್ರಪಡಿಸಲು ಪುತ್ರ ಯತೀಂದ್ರ ಖಾಡಕ್ಕೆ. ಬದಲಾವಣೆ ಎಂಬ ಚರ್ಚೆ ಜೋರಾಗುತ್ತಿದ್ದಂತೆಯೇ ಯತೀಂದ್ರ ಅವರು ಉತ್ತರ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಇದು ಕೇವಲ ಪ್ರವಾಸವಲ್ಲ, ಬದಲಿಗೆ ಅಪ್ಪನ ಪಟ್ಟ ಉಳಿಸಲು ಪಕ್ಕಾ ರಣತಂತ್ರ ಅಂತ ಹೇಳಲಾಗ್ತಿದೆ. ಊಖಾ ಭಾಗದ ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ಲಾನ್. ಈ ಸೈಲೆಂಟ್ ಕ್ಯಾಂಪೇನ್ನಿಂದ ಡಿಕೆಶಿ ಪಾಳಯದಲ್ಲಿ ನಡುಕ ಶುರುವಾಗಿದೆ. ಶಾಸಕರೊಂದಿಗೆ ಯತೀಂದ್ರ ನಿರಂತರ ಸಂಪರ್ಕ ಸಂಯೋಜನೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದು ಕೈ ಮೇಲಾಗುವಂತೆ ತಂತ್ರಗಾರಿಕೆ. ತಂದೆಯ ರಕ್ಷಣಾ ಕವಚವಾಗಿ ಬದಲಾದ ಯತೀಂದ್ರ. ತೀವ್ರ ಕುತೂಹಲ ಕೆರಳಿಸಿದೆ ಯತೀಂದ್ರ ಎಂಟ್ರಿ. ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯರ ಬಳಿ ಅಸ್ತ್ರ ಇಲ್ಲ ಅನ್ನೋ ಕೊರತೆ ಏನು ಸಿದ್ದರಾಮಯ್ಯರಿಗೇನಿಲ್ಲ. ಇನ್ನು ಆ ಕೊರತೆಯನ್ನು ನಿವಾರಿಸೋದಕ್ಕೆ ಯತೀಂದ್ರರೇ ಖುದ್ದು ಫೀಲ್ಡಿಗೆ ಬರಬೇಕು ಅನ್ನೋ ಅವಶ್ಯಕತೆಯೂ ಸಿದ್ದರಾಮಯ್ಯನವರಿಗಿಲ್ಲ. ಇನ್ನು ಯತೀಂದ್ರರವರನ್ನು ಚಾಣಕ್ಯ ಅಂತ ಕರೆಯೋದು ಕೂಡ ಸೂಕ್ತವಲ್ಲ. ಕಾರಣ, ಸಿದ್ದರಾಮಯ್ಯರು ಕಂಡ ರಾಜಕಾರಣದ ಆಳಾಗಲ್ಲ, ಯತೀಂದ್ರರು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದು. ಸಿದ್ದರಾಮಯ್ಯರಲ್ಲಿರ್ತಕ್ಕಂತಹ ಸ್ಟ್ರಾಟಜಿಗಳು ಯತೀಂದ್ರರವರು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದು. ಅಂಥದ್ರಲ್ಲಿ ಉತ್ತರ ಕರ್ನಾಟಕ ಪ್ರವಾಸ ಮಾಡಿ ಆ ಭಾಗದ ಕಾಂಗ್ರೆಸ್ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸ್ವತಃ ಯತೀಂದ್ರರವರೇ ಊಕಾಗಿ ಹೋಗಬೇಕಾದ ಪರಿಸ್ಥಿತಿಯು ಕಾಂಗ್ರೆಸ್ಸಿಗೆ ಬಂದಿಲ್ಲ, ಅಥವಾ ಸಿದ್ದರಾಮಯ್ಯರಿಗೆ ಎದುರಾಗಲ್ಲ ಅನ್ನೋದು ಕೂಡ ಸತ್ಯನೇ. ಸಿದ್ದರಾಮಯ್ಯರವರು ಗಳಿಸಿದ ವರ್ಚಸ್ಸಿನ ಆಧಾರದಲ್ಲಿ ಕೂತು ಜಾಗದಿಂದಲೇ ಫೋನ್ ಮಾಡ್ಕೊಂಡು ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಬೋದು. ಡಿ.ಕೆ. ಶಿವಕುಮಾರ್ ಈ ವಿಚಾರದಲ್ಲಿ ಪ್ರತಿಕ್ರಿಯಿಸಿದ ರೀತಿ ಸಿದ್ದರಾಮಯ್ಯನವರು ಎಂದೂ ಪ್ರತಿಕ್ರಿಯಿಸಿಲ್ಲ. ಸಿದ್ದರಾಮಯ್ಯರನ್ನು 10 ಬಾರಿ ಮುಟ್ಟಿ ಅವರನ್ನು ತಟ್ಟಿದಾಗ 1 ಬಾರಿ ಮಾತ್ರ ರಿಯಾಕ್ಟ್ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಹಂಗಲ್ಲ, ಮುಟದಲ್ಲೇ ಇದ್ರು, ತಟದಲ್ಲೇ ಇದ್ರು, ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾನೆ ಇರ್ತಾರೆ. ಇದನ್ನು ಜೀವಂತವಾಗಿರಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ನಿರಂತರವಾದಂಥ ಪ್ರಯತ್ನ ಪಟ್ಟಿದ್ದಾರೆ. ಯಾವುದು? ಪವರ್ ಶೇರಿಂಗು, ಈ ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ, ಇದು ನಿರಂತರವಾಗಿ ರಾಜ್ಯದಲ್ಲಿ ಜೀವಂತವಾಗಿರಬೇಕು ಅನ್ನುವ ಇರಾದೆಗೆ ಬಿದ್ದವರು ಡಿ.ಕೆ. ಶಿವಕುಮಾರ್ ಅವರೇ ಹೊರತು ಸಿದ್ದರಾಮಯ್ಯರಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳ, ಸಾಕಷ್ಟು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ವ್ಯಕ್ತವಾಗಿರುವಂತಹದ್ದು. ಒಟ್ಟಾರೆ ಈಗ ತಂದೆಯನ್ನು ಉಳಿಸೋದಕ್ಕೆ ಮಗ ಪ್ರಯತ್ನ ಪಡ್ತಾ ಇದ್ದಾರಾ? ಅದರಲ್ಲೂ ಸಿದ್ದರಾಮಯ್ಯರ ಸಿಎಂ ಸ್ಥಾನವನ್ನು ಗಟ್ಟಿಗೊಳಿಸೋದಕ್ಕೆ ಅಥವಾ ಭದ್ರ ಮಾಡೋದಕ್ಕೆ ಉತ್ತರ ಕರ್ನಾಟಕ ಪ್ರವಾಸಕ್ಕೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.